ಇದೇನಿದೆ ಬ್ರಯೋಫಿಲಮ್ ಅಂತ ಹಾ ಸರ್. ಕಾಡು ಬಸಳೆ ಅಂತ ಕರಿತೀವಿ. ಇದು ಕಿಡ್ನಿ ಸ್ಟೋನ್ಗೆ ಅತ್ಯಂತ ಅದ್ಭುತವಾದ ಔಷಧಿ ಗುಣ ಇರತಕ್ಕಂತ ಒಬ್ಬ ಸಸ್ಯ ಪ್ರಭೇದ. ಇದು ಬ್ರಯೋಫಿಲಮ್ ಅಂತ ಕರೀತಾರೆ. ಇದ್ರದ್ದು ವಿಶೇಷ ನೀವು ನೋಡ್ಬೋದು, ಬಹಳ ಜನ ಗೊತ್ತಿರ್ತದೆ. ಇದ್ರದ್ದು ಹುಟ್ಟು ಹೆಂಗಂತಂದ್ರೆ ಅದ್ರ ಎಲಿನೇ ಹುಟ್ಟು ಇದಕ್ಕೆ. ಇದು ಬಹಳ ಹೆಂಗಂತಂದ್ರೆ ಈ ಒಂದು ಪ್ರಕೃತಿಯ ವಿಸ್ಮಯನೇ ಹಂಗಿರ್ತದೆ. ನೀವು ನೋಡ್ಬೋದು ಇದ್ರದ್ದು ಎಲೆಯಲ್ಲೇನೆ ಹುಟ್ಟಿರ್ತದೆ. ನೋಡಿ. ಆಮೇಲೆ ಇದರಲ್ಲಿ ಸಾಕಷ್ಟು ಖನಿಜಾಂಶಗಳ ಒಂದು ಗಣಿ ಅನ್ಬೋದು ಇದಕ್ಕೆ. ಖನಿಜಾಂಶಗಳು ಸಾಕಷ್ಟು ಸಿಗ್ತಕ್ಕಂಥದ್ದು. ಇದು ಬಾರ್ಬಡಸ್ ಚೆರ್ರಿ ಅಂತ. ನಮ್ಗೆ ಚೆರ್ರಿ ಅಂದ ತಕ್ಷಣ ನಮ್ಗೆ ಏನಂದ್ರೆ ಎಲ್ಲೋ ಆ ಕಡೆ ಕಾಶ್ಮೀರ ಕಡೆ ಅನ್ನಂಗ್ ಕಾಣುತ್ತೆ. ಏನಿಲ್ಲ, ನಮ್ಮ ಬಿಸಿಲು ನಾಡಿನಲ್ಲಿ ಕೂಡ ಕೆಲವೊಂದಿಷ್ಟು ಚೆರ್ರೀಸ್ ಇದಾವೆ. ಅವನು ಕೂಡ ಬಹಳ ಚೆನ್ನಾಗಿ ಮಾಡೋದು. ಕ್ರಿಶ್ ಥಾರ್ನ್ ಇರ್ಬೋದು, ಸುರಿನಾಮ್ ಚೆರ್ರಿ ಬ್ಲ್ಯಾಕ್ ಇರ್ಬೋದು. ಇದು ಬಾರ್ಬಡಸ್ ಚೆರ್ರಿ. ಇದು ಇವತ್ತು ಆ ಬೈಯಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗಿದೆ ಜನರ ಹತ್ರ. ಹೀಗಾಗಿ ಇಂಥ ಹಣ್ಣುಗಳು ನಮ್ಮ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಇವನು ಕೂಡ ನೋಡಿ ಎಷ್ಟು ಸಾಕಷ್ಟು ಹೆವಿ ಬೇರಿಂಗ್ ಇದೆ. ಹೆವಿ ಬೇರಿಂಗ್ ಇದೆ. ಇವತ್ತು ಏನೇ ಒಟ್ಟ ಅಕ್ಕಿ ಪಕ್ಷಿಗಂತೂ ನಮ್ ತೋಟಕ್ಕೆ ಬಂದ್ರಪ್ಪ ಅಂತಂದ್ರೆ 12 ತಿಂಗಳು ಒಟ್ಟು ತುಂಬಾ ಹಣ್ಣು ತಿಂದು ಹೋಗ್ಬೋದು. ತಿಂದಿದ್ದಾವೆ ಆಲ್ರೆಡಿ. ಇದೆಲ್ಲ ಬಾದಾಮ್. ನಾವೇನು ಇವತ್ತು ಕ್ಯಾಲಿಫೋರ್ನಿಯಾ ಬಾದಾಮ್ ಅಂತ ಹೇಳ್ತಾ ಇದೀವಲ್ಲ, ಈಗ ಒಂದು ಬಾದಾಮ್ ಒಂದು ಕೂಡ ಪ್ರಯೋಗ ಕೂಡ ನಡೆದಿದ್ದಾವೆ. ಇದೆಲ್ಲ ಬಾದಾಮು. ಇಂಥ ಒಂದು ಡ್ರೈ ಫ್ರೂಟ್ಸ್ ನಲ್ಲಿ ಅತಿ ಹೆಚ್ಚು ಬೆಲೆ ಇರ್ತಕ್ಕಂಥದ್ದು ಇದೆಲ್ಲ. ಇವತ್ತು ಬಾದಾಮ್ ಕೂಡ ನಡೆದಿದೆ. ಪಿಯರ್ಸ್ ಒಂದು ಪ್ರಯತ್ನ ನಡೆದಿದೆ. ಇದು ಪಿಯರ್ ಅಂತ, ಪಿಯರ್ ಫ್ರೂಟು. ಇದು ಕೂಡ ಆ ಒಂದು ಹಿಮಾಲಯ ಭಾಗದಲ್ಲಿ ಬೆಳಿತಕ್ಕಂಥದ್ದು. ಇದು ಆ ಒಂದು ಪ್ರಯೋಗ ಕೂಡ ನಡೆದಿದೆ. ಇವತ್ತು ಶ್ರೀಗಂಧ ಒಂದೇನು ತಮಗೆ ಗೊತ್ತಿರೋ ಹಾಗೆ ಇದೊಂದು ಪರಾವಲಂಬಿ ಸಸ್ಯ ಮತ್ತು ಕಾಡಿನ ಗಿಡ ಆಗಿರೋದ್ರಿಂದ, ಆಮೇಲೆ ಇದು ರಕ್ಷಣೆ ಚಾಲೆಂಜಿಂಗ್ ಆಗಿರೋದ್ರಿಂದ ನಮ್ದೇ ಆದ ಒಂದಿಷ್ಟು ನಮ್ಮ ರಕ್ಷಣಾತ್ಮಕ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದೀವಿ ಇವತ್ತು. ಅದು ಬಹಳ ಮುಖ್ಯವಾದ ಒಂದು ಘಟ್ಟ ಅದು, ರಕ್ಷಣೆ ಅಂತಕ್ಕಂಥದ್ದು. ಹೀಗಾಗಿ ಶ್ರೀಗಂಧ ನಮ್ಮಲ್ಲಿ ಅದ್ಭುತವಾಗಿ ಬರ್ತವೆ. ಜೊತೆಗೆ ಇವತ್ತು ನಾವೇನ್ ಇದರಲ್ಲಿ ಬ್ರಯೋಫಿಲಮ್ ಅಂತ ಏನ್ ಕಿಡ್ನಿ ಸ್ಟೋನ್ಗೆ ಈ ಔಷಧಿ ಗುಣ ಇರ್ತಕ್ಕಂಥ ಇದನ್ನ ಆಸ್ ಎ ನಮ್ದೊಂದು ಲೈವ್ ಮಲ್ಚಿಂಗ್ ಟೈಪ್ ಉಪಯೋಗ ಮಾಡ್ತಾ ಇದೀವಿ. ಇದೇನಿದೆ ಬ್ರಯೋಫಿಲಮ್ ಅಂತ ಕಾಡು ಬಸಳೆ ಅಂತ ಕರಿತೀವಿ. ಇದು ಕಿಡ್ನಿ ಸ್ಟೋನ್ಗೆ ಅತ್ಯಂತ ಅದ್ಭುತವಾದ ಔಷಧಿ ಗುಣ ಇರತಕ್ಕಂತ ಒಬ್ಬ ಸಸ್ಯ ಪ್ರಭೇದ. ಇದು ಬ್ರಯೋಫಿಲಮ್ ಅಂತ ಕರೀತಾರೆ. ಇದ್ರದ್ದು ವಿಶೇಷ ನೀವು ನೋಡ್ಬೋದು, ಬಹಳ ಜನ ಗೊತ್ತಿರ್ತದೆ. ಇದ್ರದ್ದು ಹುಟ್ಟು ಹೆಂಗಂತಂದ್ರೆ ಅದ್ರ ಎಲಿನೇ ಹುಟ್ಟು ಇದಕ್ಕೆ. ಇದು ಬಹಳ ಹೆಂಗಂತಂದ್ರೆ ಈ ಒಂದು ಪ್ರಕೃತಿಯ ವಿಸ್ಮಯನೇ ಹಂಗಿರ್ತದೆ. ನೀವು ನೋಡ್ಬೋದು ಇದ್ರದ್ದು ಎಲೆಯಲ್ಲೇನೆ ಹುಟ್ಟಿರ್ತದೆ. ನೋಡಿ. ಓಕೆ ಸರ್. ಇದು ಡೈರೆಕ್ಟ್ ಎಲೆ ಕೆಳಗಡೆ ಬಿದ್ರೆ ಹಂಗೆ ಸಸಿ ಕೂಡುತ್ತೆ ಅದರಿಂದ, ಎಲೆಯಿಂದ. ಹೌದೌದೌದು. ಈ ತರ ಅಂದ್ರೆ ಪ್ರಕೃತಿ ಎಷ್ಟು ವಿಸ್ಮಯ ಅಂತ. ಇದ್ರ ಗಿಡದ ವಿಶೇಷ ಅಂದ್ರೆ ಇವತ್ತು ಕಿಡ್ನಿ ಸ್ಟೋನ್ ನಲ್ಲಿ ಬಳಲ್ತಾ ಇರೋರು ಇದನ್ನ ಪ್ರತಿದಿನ ಒಂದು 3-4 ಎಲೆ ತಿಂದ್ಬಿಟ್ರೆ 1 ತಿಂಗಳವರೆಗೆ ತಿಂದ್ರೆ ಒಳ್ಳೆ ಪರಿಣಾಮಕಾರಿಯಾದ ಗುಣ ಇರ್ತಕ್ಕಂತ ಒಂದು ಸಸ್ಯ ಇದು. ಅಂದ್ರೆ ಡೈರೆಕ್ಟ್ ಹಂಗೆ ತಿನ್ಬೋದು. ಹೌದೌದು ಸರ್, ಹೌದೌದು. ಇದಕ್ಕೆ ಏನು ನಾವು ಮತ್ತೇನು ಬೇರೆ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಎಲಿನೇ ಹುಟ್ಟು ಅದಕ್ಕೆ, ಎಲೆನೇ ಹುಟ್ಟು ಮತ್ತೆ ಹಿಂಗೆ ಪ್ಲಾಂಟೇಶನ್ ಮಾಡಿಬಿಡ್ಬೋದು. ಇದು ಬ್ರಯೋಫಿಲಮ್ ಅಂತ. ಇದಕ್ಕೇನು ಇಲ್ಲ, ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಬೋದು ಇದಕ್ಕೆ. ಇದಕ್ಕೆ ಯಾವ್ದು ವಿಶೇಷ ಮತ್ತೆ ಏನು ಬೇಕಾಗಿಲ್ಲ, ತಿನ್ಬೋದು. ಸರ್. ಇವತ್ತು ಏನೇ ಒಟ್ಟ ಅಕ್ಕಿ ಪಕ್ಷಿಗಂತೂ ನಮ್ ತೋಟಕ್ಕೆ ಬಂದ್ರಪ್ಪ ಅಂತಂದ್ರೆ 12 ತಿಂಗಳು ಒಟ್ಟು ತುಂಬಾ ಹಣ್ಣು ತಿಂದು ಹೋಗ್ಬೋದು. ತಿಂದಿದ್ದಾವೆ ಆಲ್ರೆಡಿ. ಮನೋರಂಜಿತಮ್ ಅಂತಂದು ಅತ್ಯಂತ ಸುವಾಸನೆ ಭರಿತ ಒಂದು ಟಾಪ್ 10 ಒಳಗೆ ಇದು ಕೂಡ ಒಂದು. ಮನೋರಂಜಿತಮ್ ಅಂತ. ಹೆಂಗೆ ಸಂಪಿಗೆ ನೀವೇನ್ ನೋಡಿದ್ರಿ, ನಮ್ಗೆ ಆರೆಂಜ್ ಪೆಟಲ್ಸ್ ಬರ್ತದೆ, ಸೇಮ್ ಇದ್ರದ್ದು ಗ್ರೀನ್ ಪೆಟಲ್ ಬರ್ತದೆ.
ಮನೋರಂಜಿತಮ್ ಅಂತ ಅತ್ಯಂತ ಸುವಾಸನೆ ಇರ್ತಕ್ಕಂಥದ್ದು. ಮತ್ತು ಇದು ಅರೋಮಾ ಥೆರಪಿ ಒಳಗೆ ಯೂಸ್ ಮಾಡ್ತಾರೆ ಇದನ್ನ. ಓಕೆ ಸರ್. ಓಕೆ ಸರ್. ಹಣ್ಣುಗಳು ಈಗ ಮತ್ತೆ ಎಲ್ಲಾ ರೆಡಿ ಆಗಿದಾವೆ. ಈಗ ಎಲ್ಲಾ ಫ್ರೂಟ್ಸು ಹಾ ಸರ್. ಒಳ್ಳೆ ರೈಪನ್ ಫ್ರೂಟ್ಸು. ಹಾ ಸರ್. ಇದೆಲ್ಲ ಅತಿ ಕಡಿಮೆ. ನೋಡಿ, ಇದು ಬಾರ್ಬಡಸ್ ಚೆರ್ರಿ ಅಂತ ಒಂದಿದು. ಹಾ ಸರ್. ಇದು ಬಾರ್ಬಡಸ್ ಚೆರ್ರಿ ಅಂತ ಹಾ ಸರ್. ವಿಪರೀತ ಹಣ್ಣು ಕೊಡ್ತದೆ. ಹಾ ಸರ್. ಆಮೇಲೆ ಇದರಲ್ಲಿ ಸಾಕಷ್ಟು ಖನಿಜಾಂಶಗಳ ಒಂದು ಗಣಿ ಅನ್ಬೋದು ಇದಕ್ಕೆ. ಹಾ ಹಾ, ಖನಿಜಾಂಶಗಳು ಸಾಕಷ್ಟು ಸಿಗ್ತಕ್ಕಂಥದ್ದು ಇದು ಬಾರ್ಬಡಸ್ ಚೆರ್ರಿ ಅಂತ. ಹಾ ಸರ್. ಇದು ನಮ್ಗೆ ಚೆರ್ರಿ ಅಂದ ತಕ್ಷಣ ನಮ್ಗೆ ಏನಂದ್ರೆ ಎಲ್ಲೋ ಕಡೆ ಕಾಶ್ಮೀರ ಕಡೆ ಅಂದಂಗೆ ಕಾಣುತ್ತೆ. ಏನಿಲ್ಲ, ನಮ್ಮ ಬಿಸಿಲು ನಾಡಿನಲ್ಲಿ ಕೂಡ ಕೆಲವೊಂದಿಷ್ಟು ಚೆರ್ರೀಸ್ ಇದಾವೆ. ಹಾ ಸರ್. ಅವ್ನು ಕೂಡ ಬಹಳ ಚೆನ್ನಾಗಿ ಮಾಡೋದು. ಕ್ರಿಶ್ ಥಾರ್ನ್ ಇರ್ಬೋದು, ಸುರಿನಾಮ್ ಚೆರಿ ಬ್ಲ್ಯಾಕ್ ಇರ್ಬೋದು. ಇದು ಬಾರ್ಬಡಸ್ ಚೆರಿ. ಇದು ಬಾರ್ಬಡಸ್ ಚೆರಿ ಬಹಳ ಚೆನ್ನಾಗಿ ಬರ್ತದೆ. ಇದರಿಂದ ಕೂಡ ಜ್ಯೂಸ್ ಮಾಡ್ಬೋದು, ಜೆಲ್ಲೀಸ್ ಮಾಡ್ಬೋದು. ಬೇರೆ ಬೇರೆ ನಮಗೆ ಆಹಾರ ಪದಾರ್ಥದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಶರ್ಬತ್ ಟೈಪ್ ಮಾಡ್ಬೋದು. ಡೈರೆಕ್ಟ್ ಆಗಿ ತಿನ್ಬೋದಾ ಸರ್? ಡೈರೆಕ್ಟ್ ಕೂಡ ತಿನ್ಬೋದು, ತೊಂದ್ರೆ ಇಲ್ಲ. ಒಳ್ಳೆ ರೈಪಂಡ್ ಫ್ರೂಟ್ ಡೈರೆಕ್ಟ್ ಕೂಡ ತಿನ್ಬೋದು. ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಬೆಳೆ? ಒಂದ್ ವರ್ಷದಲ್ಲಿ ಬರುತ್ತೆ? ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಇದು 1 ವರ್ಷಕ್ಕೆ. ಆಮೇಲೆ ಇದು ಸನ್ ಲವಿಂಗ್ ಸ್ಪೀಸೀಸ್ ಇದು. ಇದು ಹೌದೌದು. ಆಮೇಲೆ ಕಡಿಮೆ ನೀರು ಬೀಳುತ್ತದೆ. ಒಳ್ಳೆ ಡ್ರಾಟ್ ಟಾಲರೆನ್ಸ್ ಕೆಪಾಸಿಟಿ ಇದೆ ಇದಕ್ಕೆ. ಒಳ್ಳೆ ಬರ ನಿರೋಧಕ ಶಕ್ತಿ ಇದೆ ಸರ್. ಇದು ರೈತರು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಇದನ್ನ ಬೆಳಿಬಹುದು? ಹೌದೌದು ಸರ್. ನಮ್ಮ ಸಾಂಪ್ರದಾಯಿಕ ಹಣ್ಣಿನ ಬೆಳೆಗಳ ಜೊತೆಗೆ ಇಂಥ ಬೆಳೆಗಳನ್ನು ಮಾಡಂತದ್ದು, ಇಂಥ ಬೆಳೆಗಳನ್ನು ಬೆಳೆದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಮೂಲಕ ಒಂದು ಸುಸ್ಥಿರವಾದ ಒಂದು ಮತ್ತು ಆರ್ಥಿಕ ಸದೃಢ ಆಗಿರ್ತಕ್ಕಂಥ ಒಂದು ಬದುಕನ್ನ ಕಂಡುಕೊಳ್ಬಹುದು ಈ ಸದ್ದ. ಯಾಕಂದ್ರೆ ಇವತ್ತು ಯಾವನೋ ಒಬ್ಬನು ಕೋಕೋ ಕೋಲಾನೋ ಪೆಪ್ಸಿನೋ ಮಾರಿ ಇವತ್ತು ಕೋಟ್ಯಾಧೀಶ ಆಗತ್ತಾನ. ಇವತ್ತು ನಾವೆಲ್ಲ ನೋಡ್ತೀವಿ. ಹೌದು ಸರ್. ಯಾರು ನಮ್ಗೆ ಅದಕ್ಕೆ ಯಾವುದೇ ಒಂದು ಔಷಧಿ ಗುಣ ಇಲ್ಲ, ಏನೂ ಇಲ್ಲ. ಹೌದು ಸರ್. ಅದು ಆಕ್ಚುಲಿ ಆರೋಗ್ಯಕ್ಕೆ ಮಾರಕ. ಅಂತದನ್ನ ಇವತ್ತು ಕೋಟಿಗಟ್ಲೆ ಟರ್ನ್ ಓವರ್ ಮಾಡಕತ್ತಾರ. ಇವತ್ತು ನಮ್ಮ ರೈತರು ಇಂಥ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಇದ್ರ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಯಾಕೆ ಮಾರುಕಟ್ಟೆಗೆ ಕಳಿಸಬಾರ್ದು? ಆಮೇಲೆ ಇದೇನು ದೊಡ್ಡ ಖರ್ಚು ವೆಚ್ಚ ಇಲ್ಲ ಇದಕ್ಕೆ. ಆಮೇಲೆ ವಿಪರೀತ ಬಿಡ್ತದೆ. ಯಾಕೆ ಮೌಲ್ಯವರ್ಧನೆ ಮಾಡಬಾರ್ದು? ಒಂದು ಒಳ್ಳೆ ಸಮಾಜಕ್ಕೆ ಕೊಡಂತದ್ದು. ಈಗ ನೋಡಿ, ಇವೆಲ್ಲ ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಇವತ್ತು ಬಹಳ ಬೇಡಿಕೆ ಇರ್ತದೆ. ಇವತ್ತೆಲ್ಲೋ ನಮ್ ಸುಮಾರು 100 ಕಿಲೋಮೀಟರ್ಲಿದ್ದ ಹುಡ್ಕ್ಯಾಡ್ಕಿಂತ ಬರ್ತಾರೆ ನಮ್ ತೋಟಕ್ಕೆ. ಎದಕ್ಕಂದ್ರ ಈ ಲಕ್ಷ್ಮಣ ಫಲ ಅಂದ್ರೆ ಕ್ಯಾನ್ಸರ್ ರೋಗಕ್ಕೆ ಇದು ರಾಮಬಾಣ ಅಂತ ಕರಿತಾರೆ ಇದಕ್ಕೆ. ಇವತ್ತು ನೋಡ್ಬೋದು, ಇದು ಇವೆಲ್ಲ ರೆಸಿಡ್ಯೂ ಫ್ರೀ ಫ್ರೂಟ್ಸ್. ಇವೆಲ್ಲ ಯಾವುದೇ ಒಂದು ರಾಸಾಯನಿಕದ ರೆಸಿಡ್ಯೂನೇ ಇಲ್ಲ ಇವಕ್ಕೆ. ಕಾಡಿನ ರೀತಿ ಬೆಳೆದಂತದ್ದು ಲಕ್ಷ್ಮಣ ಫಲ. ಇದಕ್ಕೆ ಸೋರ್ ಸಾಪ್ ಅಂತ ಕರಿತಾರೆ. ಇದು ಒಂದು ಅನೋನಾ ಫ್ಯಾಮಿಲಿ ಇದು. ಇದು ಅಂದ್ರೆ ಸೀತಾಫಲ ನಾವೇನಂತೀವಲ್ಲ ಅದೇ ಜಾತಿ. ಇದು ಅನೋನೇಸಿಯಾ ಫ್ಯಾಮಿಲಿ ಅಂತ ಕರಿತೀವಿ. ಇದು ಲಕ್ಷ್ಮಣ ಫಲದ ಕೂಡ ಈ ಏನು ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದಾವೆ. ಈ ಒಂದು ಕ್ಯಾನ್ಸರ್ ಕಣಗಳನ್ನ ಕೊಲ್ಲುವಂತ ಶಕ್ತಿ ಇರ್ತಕ್ಕಂಥದ್ದು ಇದು ಲಕ್ಷ್ಮಣ ಫಲ. ಇದು ಕೂಡ 12 ತಿಂಗಳು ಬರೋಂಥದ್ದು. ಮತ್ತು ಇದು ನಮ್ಮ ಅತಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂತ ಒಂದು ಸಸ್ಯ ಪ್ರಭೇದ. ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಸೂಕ್ತ ಸರ್. ಇದು ಉತ್ತರ ಕರ್ನಾಟಕ ಮಾಡ್ರಿ, ದಕ್ಷಿಣ ಕರ್ನಾಟಕ ಮಾಡ್ರಿ, ನಮ್ಮ ಮಹಾರಾಷ್ಟ್ರದ ಒಂದು ಬರಪೀಡಿತ ಪ್ರದೇಶ ಒಂದು ಅಮರಾವತಿ ಭಾಗ ಆ ಕಡೆ ಏನಿದೆ ಆ ಕಡೆ ಮಾಡಿ, ಮಲೆನಾಡಿನಲ್ಲಿ ಮಾಡಿ, ಎಲ್ಲಾ ಕಡೆ ಬೆಳತಕ್ಕಂಥದ್ದು ಇದು. ಅಂದ್ರೆ ಇದಕ್ಕೆ ಜಾಸ್ತಿ ನೀರ್ ಬಿದ್ರೆ ಏನು ಸಮಸ್ಯೆ ಏನಾಗಲ್ಲ ಸರ್? ಏನು ಇಲ್ಲ, ಇದಕ್ಕೆ ಏನು ತೊಂದರೆ ಇಲ್ಲ ಸರ್. ಜಾಸ್ತಿ ನೀರ್ ಬಿದ್ರು ತಡ್ಕಂತದೆ, ಮತ್ತು ನೀರು ಇಲ್ಲದೆ ಇದ್ರು ತಡ್ಕಂತದೆ. ಈ ತರ ಒಂದು ಇದು. ಇವತ್ತು ಅದ್ರ ಸಸ್ಯಗಳು ಕೂಡ ನೀವು ನೋಡ್ಬೋದು, ಸುಮಾರು 6 ಫೀಟ್ ಹೈಟ್ ಇದಾವೆ. ಒಳ್ಳೆ ಗುಣಮಟ್ಟದ ಸಸ್ಯಗಳು. ಇದೆಲ್ಲ ಮನೋರಂಜಿತಮ್ ಅಂತ ಒಂದು. ಯಾವುದು ಸರ್ ಇದು? ಇವೆಲ್ಲ ನಿಮಗೆ ತೋರಿಸಿದ್ನಲ್ಲ, ಬಾರಾಮಾಸಿ ಮಾವು, ಥ್ರೋಟ್ ಏರ್ ಇರ್ತಕ್ಕಂಥವು. ಮನೋರಂಜಿತಮ್ ಅಂತಂದು ಅತ್ಯಂತ ಸುವಾಸನೆ ಭರಿತ ಒಂದು ಟಾಪ್ 10 ಒಳಗೆ ಇದು ಕೂಡ ಒಂದು. ಮನೋರಂಜಿತಮ್ ಅಂತ ಹೆಂಗೆ ಸಂಪಿಗೆ ನೀವೇನ್ ನೋಡಿದ್ರಿ, ನಮ್ಗೆ ಆರೆಂಜ್ ಪೆಟಲ್ಸ್ ಬರ್ತದೆ,
ಸೇಮ್ ಇದ್ರದ್ದು ಗ್ರೀನ್ ಪೆಟಲ್ ಬರ್ತದೆ, ಹಾ ಸರ್. ಮನೋರಂಜಿತಮ್ ಅಂತ, ಅತ್ಯಂತ ಸುವಾಸನೆ ಇರ್ತಕ್ಕಂಥದ್ದು. ಮತ್ತು ಇದು ಆರಾಮ ಥೆರಪಿ ಒಳಗೆ ಯೂಸ್ ಮಾಡ್ತಾರೆ ಇದನ್ನ. ಓಕೆ ಸರ್. ಇವೆಲ್ಲ ನಿಮಗೆ ತೋರಿಸಿದ್ನಲ್ಲ ಬಾರಾಮಾಸಿ ಹಾ ಸರ್. ಮಾವು, ಥ್ರೋಟ್ ಏರ್ ಇರ್ತಕ್ಕಂಥವು. ಹಾ ಸರ್. ಹಾ, ಸ್ಟಾರ್ ಫ್ರೂಟ್ ಅಂತ ಅಂದು ಹಾ ಸರ್. ನಮ್ಮಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಹಾ ಸರ್. ಸ್ಟಾರ್ ಫ್ರೂಟ್. ಯಾವುದೇ ಇದಕ್ಕೆ ರೋಗ ಬಾಧೆ, ಕೀಟ ಬಾಧೆ ಬಹಳ ಕಡಿಮೆ ಇದಕ್ಕೆ. ಹಾ ಸರ್. ಸ್ಟಾರ್ ಫ್ರೂಟ್ ಅಂತ ಒಂದು ನೋಡ್ಬೋದು. ಹಾ ಸರ್, ಒಂದು ನಿಮಿಷ ಇರಿ ಸರ್. ಸ್ಟಾರ್ ಫ್ರೂಟ್ ಅಂತ, ಇದು ಕೂಡ ನಾವು ಜ್ಯೂಸ್ ಮಾಡ್ಬೋದು, ಹಾಗೆ ಕೂಡ ತಿನ್ಬೋದು. ಇದು ಸ್ವೀಟ್ ಇರ್ತದೆ. ಹಾ ಸರ್. ಹಾ, ಒಂದು ಉಪ್ಪಾಗಿ ಅಂತ ಬರ್ತದೆ, ಹುಳಿ ಇರ್ತದೆ. ಹಾ ಸರ್. ಇದು ಸ್ವೀಟ್ ಇರ್ತದೆ. ಜ್ಯೂಸ್ ಕೂಡ ಮಾಡ್ಬೋದು. ಹಂಗೆ ನಾವ್ ಹೆಂಗೆ ಸೌತಿಕಾಯಿ, ಗಜ್ಜರಿ ಹೆಂಗ ಸ್ಲೈಸಿಂಗ್ ಮಾಡ್ಕೊಂಡು ನಮ್ಮ ರೆಗ್ಯುಲರ್ ಡೈಟ್ ನಲ್ಲಿ ತಿಂತಾ ಇರ್ತೀವಿ, ಆ ರೀತಿ ಇದನ್ನ ತಿನ್ಬೋದು. ಇದನ್ನ ನೋಡ್ಬೋದು ಈಗ. ಆಮೇಲೆ ಇದಕ್ಕೆ ಯಾವುದು ವಿಶೇಷ ಉಪಚಾರ ಬೇಕಾಗಿಲ್ಲ ಇದಕ್ಕೆ. ಹಾ ಸರ್. ಹಾ, ಇದಕ್ಕೆ ಯಾವುದೇ ವಿಶೇಷ ಉಪಚಾರ ಬೇಕಾಗಿಲ್ಲ. ಸಹಜವಾಗಿ ಬರ್ತದೆ ಸರ್. ಇದನ್ನ ರೈತರು ಆರ್ಥಿಕ ಬೆಳಿಬಹುದು ಸರ್? ಹೌದು ಸರ್, ಹೌದೌದು. ಯಾಕಂದ್ರೆ ಇದಕ್ಕೆ ಏನಿದೆ, ಯಾವುದೇ ಖರ್ಚುಗಳಿಲ್ಲ, ಕಡಿಮೆ ಇದಕ್ಕೆ. ಹಾ ಸರ್. ಇಂಥದನ್ನ ಆಮೇಲೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವೆ ಹಾ ಸರ್. ಮತ್ತು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಹೀಗಾಗಿ ವಿಟಮಿನ್ ಸಿ ಹೇರಳವಾಗಿರ್ತಕ್ಕಂಥ ಹಣ್ಣಿದು. ಹಾ ಸರ್. ಅದನ್ನ ನಮ್ಮ ರೈತರು ಇದನ್ನ ಒಂದು 10, 20, ಒಂದು 50 ಗಿಡ ಮಾಡಿ ಇದನ್ನ ನಾವು ಮಾರುಕಟ್ಟೆ ಕೂಡ ಮಾಡ್ಬೋದು ಇದನ್ನ. ಹಾ ಸರ್. ಹೌದೌದು. ಇವತ್ತು ಏನಿದೆ, ಈ ಕೊರೋನಾದ ನಂತರ ಈಗ ಸ್ವಲ್ಪ ಹಣ್ಣಿನ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಇವತ್ತು ಕಾಳಜಿ ಬಂದಿದೆ. ಆಮೇಲೆ ಈಗೆಲ್ಲ ಎಲ್ಲರೂ ವಿದ್ಯಾವಂತರಾಗಿರೋದ್ರಿಂದ ನೋಡ್ತಾರೆ, ಔಷಧಕ್ಕಿಡಕ್ಕಿಂತನೂ ಒಳ್ಳೆ ಒಂದು ಹಣ್ಣು ಆಹಾರ ತಿನ್ನೋಣಪ್ಪ ಅಂತಕ್ಕಂಥ ಒಂದು ಮನೋಭಾವನೆ ಇವತ್ತು ಜನರಲ್ಲಿ ಬಂದಿರೋದ್ರಿಂದ ಇವತ್ತು ನೋಡಿ ನೀವು, ನಮ್ಮೆಲ್ಲ ಒಂದು ಹಿಂದುಳಿದ ಪ್ರದೇಶ, ಇಲ್ಲಿ ನಿಮ್ಗೆ ಯಾವ್ದೇ ಒಂದು ಸರ್ಕಲ್ಗೆ ಹೋದ್ರು ಕೂಡ 4-5 ಜೊತೆ ಹಣ್ಣು 12 ತಿಂಗಳು ಸಿಗ್ತಾವ ನಮ್ಮಲ್ಲಿ. ಮೊದ್ಲು ಇಲ್ಲಿ ಏನು ಸಿಗ್ತಿರ್ಲಿಲ್ಲ. ಹಿಂಗಾಗಿ ಇವತ್ತು ಆ ಬೈಯಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗಿದೆ ಜನರ ಹತ್ರ. ಹೀಗಾಗಿ ಇಂಥ ಹಣ್ಣುಗಳ ನಮ್ಮ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಇವನು ಕೂಡ ನೋಡಿ ಎಷ್ಟು ಸಾಕಷ್ಟು ಹೆವಿ ಬೇರಿಂಗ್ ಇದೆ. ಹೌದು ಸರ್, ಹೆವಿ ಬೇರಿಂಗ್ ಇದೆ. ಆಮೇಲೆ 12 ತಿಂಗಳು ನಾವು ಬೆಳಿಬಹುದು ಮತ್ತು ಮಾರುಕಟ್ಟೆ ಮಾಡಬಹುದು. ಹೌದು ಸರ್. ಸ್ಟಾರ್ ಫ್ರೂಟ್ ಅಂತ ಇದೆಲ್ಲ ತೈವಾನ್ ವೆರೈಟಿ ನಿಂಬೆ. ಇದು ನಿಂಬೆ, ತೈವಾನ್ ವೆರೈಟಿ. ಸ್ವಲ್ಪ ದೊಡ್ಡ ಸೈಜ್ ಬರ್ತಾವೆ ನಿಂಬೆ. ನಿಂಬೆ ನೋಡ್ಬೋದು ಸೈಜು. ಒಂಥರ ಮೋಸಂಬಿ ಒಂದು ಇದೆ, ಸ್ಟ್ರಕ್ಚರ್ ಇದೆ. ಇದು ಪ್ಯಾಕೆಟ್ ನಲ್ಲಿ ಸೈಜ್ ಬರ್ತದೆ, ನೆಲಕ್ಕೆ ಹಾಕಿದ್ರೆ ಇನ್ನೂ ದೊಡ್ಡ ಸೈಜ್ ಬರ್ತದೆ. ಇದು ಸಿಂಧೂರ ಅಂತಂದ್ ಸರ್. ಇದು ಸಿಂಧೂರ ಅಂತಂದು ಈಗೇನ್ ಇವತ್ತು ನಮ್ಮ ಫುಡ್ ನಲ್ಲಿ ಇರ್ಬೋದು, ನಮ್ಮ ಔಷಧಿಗಳಲ್ಲಿ ಕೂಡ ಏನು ನ್ಯಾಚುರಲ್ ರೆಡ್ ಕಲರ್ ಏನ್ ಯೂಸ್ ಆಗತ್ತಲ್ಲ, ನೈಸರ್ಗಿಕವಾದ ಒಂದು ಬಣ್ಣ, ಇದರಿಂದ ತೆಗಿತಾರೆ. ಹಾ, ಇದು ನಿಮ್ಗೆ ಕಾಯಿಗಳು ಬರ್ತವೆ, ಒಂಥರ ಔಡಲಕಾಯಿ ಟೈಪ್ ಇರ್ತದೆ. ನೋಡ್ಬೋದು ಒಣಗಿದ ಗಿಡ ಕಾಯಿ ಇದಾವೆ ಇಲ್ಲಿ, ಒಣಗಿದ ಕಾಯಿ. ಇದ್ರಲ್ಲಿ ಏನ್ ಬೀಜಗಳಿರ್ತವೆ, ಅದೇ ನ್ಯಾಚುರಲ್ ರೆಡ್ ಕಲರ್ ಬರ್ತದೆ. ಇದನ್ನ ಕೂಡ ಈ ಒಂದು ಸೌಂದರ್ಯವರ್ಧಕಗಳಲ್ಲಿ ಉಪಯೋಗ ಮಾಡ್ತಾರೆ. ಮತ್ತು ಈ ಒಂದು ಏನು ಔಷಧಿಗಳಲ್ಲಿ ಇದನ್ನ ನೈಸರ್ಗಿಕ ಬಣ್ಣವಾಗಿ ಇದನ್ನ ಉಪಯೋಗ ಮಾಡ್ತಾರೆ, ಸಿಂಧೂರ ಅಂತಂದು.